ಕಾಪಾಡೋ ನೀಡೋ ಗುರು ರೇವಣಿಸಿದ್ದಾನೆ ನಾಟ್ಯಗಳಿಗೆ ನೀ ಕಾಪಾಡೋ ಹರನೇ ವರ ನೀಡೋ ಗುರು ರೇವಣಿಸಿದ್ದಾನೆ ನಾಟ್ಯಗಳಿಗೆ ನೀ ಕಾಪಾಡೋ ಹರನೇ ವಾಣಿಯ ಗ್ರಾಮದಿ ನೆಲದವನೇ ವಾಣಿಯ ಗ್ರಾಮದಿ ನೆಲದವನೇ ಬೇಡಿದ ವರವನು ಕೊಡುವವನೇ ಬೇಡಿದ ವರವನು ಕೊಡುವವನು ಬಹುನಂದ ಜನರವು ತಾರಕನೇ ಬಹುನಂದ ಜನರವು ತಾರಕನೇ ಪಂದ್ಯಮಗೆ ಉತ್ತರಿಸು ಗುರು ರೇವಣಿಸಿದ್ದಾನೆ ಪಂದ್ಯಮಗೆ ಉತ್ತರಿಸು ಗುರು ರೇವಣಿಸಿದ್ದಾನೆ ವರ ನೀಡೋ ಗುರು ರೇವಣಿಸಿದ್ದಾನೆ ನಾಟ್ಯಗಳಿಗೆ ನೀ ಕಾಪಾಡೋ ಹರನೇ ವರ ನೀಡೋ ಗುರು ರೇವಣಿಸಿದ್ದಾನೆ ನಾಟ್ಯಗಳಿಗೆ ನೀ ಕಾಪಾಡೋ ಹರನೇ ಇನ್ನೇನು ಬೇಕು ನಾ ಬೇಡಲು ಇನ್ನೇನು ಬೇಕು ನಾ ಬೇಡಲು ಒಯ್ಯಲು ನಿಮ್ಮ ನಾಮ ಅನುದೀನ ಒಯ್ಯಲು ನಾ ಕೊಂಡಾಡಲು ನಿನ್ನ ಅನುದಿನವು ನಾ ಕೊಂಡಾಡಲು ನಿನ್ನ ಅನುದಿನವು ಕೈ ಹಿಡಿದು ಕಾಪಾಡೋ ಗುರು ರೇವಣಿಸಿದ್ದಾನೆ ಕೈ ಹಿಡಿದು ಕಾಪಾಡೋ ಗುರು ರೇವಣಿಸಿದ್ದಾನೆ ವರ ನೀಡೋ ಗುರು ರೇವಣಿಸಿದ್ದಾನೆ ನಾಟ್ಯಗಳಿಗೆ ನೀ ಕಾಪಾಡೋ ಹರನೇ ವರ ನೀಡೋ ಗುರು ರೇವಣಿಸಿದ್ದಾನೆ ನಾಟ್ಯಗಳಿಗೆ ನೀ ಕಾಪಾಡೋ ಹರನೇ ನಾಟ್ಯಗಳಿಗೆ ನೀ ಕಾಪಾಡೋ ಹರನೇ ನಾಟ್ಯಗಳಿಗೆ ನೀ ಕಾಪಾಡೋ ಹರನೇ सुप्रजा राम पूर्व संध्या प्रवत्तुला ರೇವಣಸಿದ್ದೇಶ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನನಪ ಸ್ವಾಮಿ ಕರುಣಿಸಿ ಕಾಯೋ ನನಪ ಸ್ವಾಮಿ ರೇವಣಸಿದ್ದೇಶ ನಿನ್ನ ನಂಬಿ ಬಂದೆ ರೇವಣಸಿದ್ದೇಶ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನನಪ ಸ್ವಾಮಿಯೇ ಕರುಣಿಸಿ ಕಾಯೋ ನನಪ ಸ್ವಾಮಿಯೇ
ರೇವಣ ಸಿದ್ದೇಶ್ವರನೇ, ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಪ್ಪ. ಹೇ ತಂದೆ ಮಾರುತಿರಾಯನೇ, ಶ್ರೀರಾಮನ ಭಕ್ತನಾಗಿರುವ ಮಹಾಮಹಿಮನೇ ನೀನು, ನಿನಗೆ ಅನಂತ ಕೋಟಿ ನಮನ. ಈ ಮನೆ ಯಾವಾಗಲೂ ನಂದ ಗೋಕುಲದಂತೆ ಇದೇ ರೀತಿ ನಗ್ನಗ್ತಾ ಇರಬೇಕು. ಆ ರೀತಿ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ. ಪಾರ್ವತಿ, ಏ ಪಾರ್ವತಿ, ಏನು ಮಾಡ್ತೀರಿ ಕಣೆ? ಓಹೋ, ಈಗ ಬಂದ್ರ ನೀವು? ಶ್ರೀರಾಮನ ಭಕ್ತನಾಗಿರುವ ಮಾತೃಯನ್ನ ಪೂಜೆ ಮಾಡ್ತಾ ಇದೆ. ಪಾರ್ವತಿ, ನಿನ್ನ ದೇವರ ಪೂಜೆ ಮುಗಿದಿಲ್ವೇ ಇನ್ನು? ಇದೀಗ ತಾನೇ ಮುಗಿಸಿದ್ದೇನೆ ಸ್ವಾಮಿ, ಪ್ರಸಾದ ತೆಗೆದುಕೊಳ್ಳಿ. ಇಲ್ಲಿವರೆಗೆ ಏನೊಂದು ಬೇಡಿಕೊಂಡೆ ಸ್ವಾಮಿ? ಹಾಗಾದ್ರೆ ಆ ಬೇಡಿದ ವರವನ್ನು ಕೊಡುತ್ತಾನೆ. ನೋಡಿ, ಆ ದೇವರಿಗೆ ನಾವು ಭಕ್ತಿಯಿಂದ ಪೂಜೆ ಮಾಡಿದರೆ ಬೇರೆದವರ ಖಂಡಿತವಾಗಿ ಕೊಟ್ಟೇ ಕೊಡ್ತಾನೆ. ಏ ಹುಚ್ಚಿ, ನಮ್ಮಂತ ಬಡವರು ಕೇಳಿದನು ಅವನೆಲ್ಲಿ ಕರುಣಿಸುತ್ತಾನೆ? ಗುಡಿಯೊಳಗೆ ಕಲ್ಲಾಗಿ ಕಣ್ಣು ಮುಚ್ಚಿ ಕುಳಿತಿದ್ದಾನೆ, ಅವನೆಲ್ಲಿ ಬೇಡಿದ ವರವನ್ನು ಕೊಡುತ್ತಾನೆ? ಏಕೆ ಸ್ವಾಮಿ, ಏಕೆ ನಾಸ್ತಿಕನಂತೆ ಈ ರೀತಿ ಮಾತಾಡ್ತಿದ್ರಿ ನೀವು? ನೋಡಿ, ನೀವು ಹೇಳ್ತಿರೋ ಮಾತು ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಡವರಿಗೆ ವಂಚನೆ, ಅನ್ಯಾಯ, ಅತ್ಯಾಚಾರ ಆಗೋದನ್ನು ಕಣ್ಣ ತೆಗೆದು ನೋಡುವುದಿಲ್ಲ ಈ ನಿನ್ನ ದೇವರು. ಇದು ಅಲ್ಲದೆ ಗುಡಿಗೆ ನಮ್ಮಂತ ಬಡವರು ಹೋದರೆ ಬಾಗಿಲು ತೆಗೆಯೋದಿಲ್ಲ ಈಗಿನ ಪೂಜಾರಿಗಳು. ಆದರೆ ಶ್ರೀಮಂತರು ಹೋದರೆ ಬಾಗಿಲು ತೆಗೆದು ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡುತ್ತಾರೆ ಈಗಿನ ಪೂಜಾರಿಗಳು. ಇದನ್ನೆಲ್ಲ ಕಣ್ಣು ತೆಗೆದು ನೋಡುತ್ತಾನೆ ಈ ನಿನ್ನ ಹಾಳು ದೇವರು. ಹೇಳು ಪಾರ್ವತಿ, ಹೇಳು. ಸ್ವಾಮಿ, ಯಾರು ಅನ್ಯಾಯ ಅತ್ಯಾಚಾರ ಮಾಡ್ತಾರೋ ಖಂಡಿತವಾಗಿ ಆ ದೇವರು ಅಂಥವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಆ ನಂಬಿಕೆ ನನಗಿದೆ. ಏ ಪಾರ್ವತಿ, ದೇವರ ಮೇಲೆ ಎಷ್ಟೊಂದು ಏಕೆ ನಿಂಗೆ ನಂಬಿಕೆ? ಇದು ನನಗೆ ಅತಿ ಅನಿಸುತ್ತದೆ. ಹೌದು ಸ್ವಾಮಿ, ಆ ದೇವರಿಗೆ ಕೈ ಮುಗಿದು ಭಕ್ತಿಯಿಂದ ಬೇಡಿದವರಿಗೆ ಬೇಡಿದವರ ಕೊಡ್ತಾನೆ. ಆ ನಂಬಿಕೆ ನನಗಿದೆ ರೀ, ನನಗಿದೆ. ಹೋಗ್ರಿ ಬಿಡು ಪಾರ್ವತಿ, ಆ ಶ್ರೀಧರನ ಕುರಿತು ನೀನು ಏನು ಯೋಚನೆ ಮಾಡಬೇಡ. ಆ ನನ್ನ ಅಳಿಯ ಅಂದ್ರೆ ನಿನ್ನ ತಮ್ಮ ಶ್ರೀಧರ ಕಾಲೇಜಿಗೆ ಹೋಗಿ ಇನ್ನೂ ಬಂದಿಲ್ವೇನು? ಹೌದು ರೀ, ನಾನು ಕೂಡ ಅದೇ ವಿಷಯ ನಿಮ್ಮ ಮುಂದೆ ಮಾತಾಡ್ಬೇಕಂತ ಮಾಡಿದ್ದೆ. ಯಾಕಂದ್ರೆ ದಿನಾಲೂ ಇದೇ ಸಮಯಕ್ಕೆ ಮನೆಗೆ ಬರ್ತಿದ್ದ, ಇಷ್ಟೊತ್ತಾದ್ರೂ ಕೂಡ ಇನ್ನೂ ಬರಲೇ ಇಲ್ಲ. ಎಲ್ಲಿ ಹೋಗಿದ್ದಾನೆ ಏನೋ, ನನಗಂತೂ ಭಯ ಆಗ್ತಾ ಇದೆ. ಏ ಹುಚ್ಚಿ, ನೀನೇಕೆ ಎಷ್ಟು ಗಾಬರಿ ಆಗಿರುವೆ? ಅವನು ಮಳ್ಳ ಹುಡುಗನಲ್ಲ, ಗೆಳೆಯರ ಜೊತೆ ಸೇರಿ ತಡವಾಗಿರ್ಬೋದು. ಸ್ವಾಮಿ, ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಯಾರೂ ಇಲ್ಲ ನನಗೆ. ನಂಗಿರೋ ನನ್ನೇ ಒಬ್ಬನೇ ತಮ್ಮ. ನೋಡಿ, ಅವನು ಚೆನ್ನಾಗಿ ಶಾಲೆ ಕಲಿತು ಒಂದು ಒಳ್ಳೆ ನೌಕರಿ ಮಾಡಬೇಕು ಅಂತ ನಮ್ಮ ತಂದೆ ತಾಯಿಯ ಆಸೆ ಇತ್ತು. ಅದೊಂದು ಆಸೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರನ್ನು ನಮ್ಮನ್ನು ಬಿಟ್ಟು ಅಗಲಿ ಹೋದರು ಅವರು. ಸ್ವಾಮಿ, ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆಂದರೆ, ಆ ನನ್ನ ತಂದೆ ತಾಯಿಯ ಆಸೆಯಂತೆ ನಮ್ಮ ಅಣ್ಣನಿ ನಮ್ಮ ತಮ್ಮನಿಗೆ ಒಂದು ನೌಕರಿ ಸಿಗೋ ಹಾಗೆ ನೀವು ಈ ನನ್ನ ಆಸೆಯನ್ನು ನೆರವೇರಿಸಿಕೊಡ್ಬೇಕು. ಹಾಗಂತ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ನೋಡು ಪಾರ್ವತಿ, ಆ ಶ್ರೀಧರನ ಕುರಿತು ನೀನು ಏನು ಯೋಚನೆ ಮಾಡ್ಬಿಡ್ತೀನ. ಶ್ರೀಧರ ನನಗೆ ಅಳಿಯ ಮಾತ್ರವಲ್ಲ, ಒಡ ಹುಟ್ಟಿದ ತಮ್ಮ ಇದ್ದ ಹಾಗೆ. ಅವನಿಗೆ ಶಾಲೆ ಕಲಿಯಲು ಎಷ್ಟು ಖರ್ಚವಾದರೂ ಪರವಾಗಿಲ್ಲ. ನನ್ನ ಹೆಸರಿನಲ್ಲಿ ಅರ್ಧ ಹೊಲ ಮನೆ ಹೋದರೂ ಚಿಂತೆ ಇಲ್ಲ. ಅವನಿಗೆ ಸರ್ಕಾರಿ ಅಧಿಕಾರಿಯನ್ನಾಗಿ ಮಾಡುವ ಹಠ ನನಗಿದೆ. ನೀನು ಏನು ಯೋಚನೆ ಮಾಡಬೇಡ ಚಿನ್ನ. ನೋಡಿ, ಆ ವಿಶ್ವಾಸ ನನಗಿದೆ. ನೀವು ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂಥವ್ರು ಕೈ ಹಿಡಿಯುವ ಸೌಭಾಗ್ಯ ನನಗೆ ಸಿಕ್ಕಿದೆಯಲ್ಲ, ನನ್ನಂಥ ಭಾಗ್ಯಶಾಲಿ ಯಾರಿದ್ದಾರೆ ನೀವು ಹೇಳಿ? ಪಾರ್ವತಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಜೀವನದಲ್ಲಿ ಸುಖ ದುಃಖಗಳು ಬರುವುದು ಸಹಜ. ಅವುಗಳನ್ನು ಎದುರಿಸಿ ಬಾಳುವುದೇ ಮನುಷ್ಯನ ಧರ್ಮ. ಆದರೆ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಂಡು ಹೋಗುವುದೇ ನನ್ನ ಉದ್ದೇಶ. ಪಾರ್ವತಿ, ನೀನು ನನ್ನ ಹೆಂಡತಿಯಾಗಿ ಬಂದಿದ್ದು ನನ್ನ ಭಾಗ್ಯ. ಛೇ, ದಯವಿಟ್ಟು ಹಾಗೆಲ್ಲ ಹೊಗಳಬೇಡಿ. ಯಾಕಂದ್ರೆ ಅಂಥ ಭಾಗ್ಯ ನಾನು ಪಡೆದುಕೊಂಡು ಬಂದಿದ್ದೀನಿ. ಇದಕ್ಕೆಲ್ಲ ನನ್ನ ಅತ್ತೆ ಮಾವನ ಆಶೀರ್ವಾದ ಅಷ್ಟೇ ಅಲ್ಲ, ಆ ರೇವಣ ಸಿದ್ದೇಶ್ವರನ ಕೃಪೆ ರೀ, ಕೃಪೆ. ಮಾರಾಣಿಯವರೇ, ಹೀಗೆ ಮಾತನಾಡಿಸುತ್ತಾ ನಿಲ್ಲಿಸ್ತಿರೋ ಅಥವಾ ಹೊಟ್ಟೆಗೆ ಏನಾದರೂ ವ್ಯವಸ್ಥೆ ಇದೆಯೋ? ಹೌದಲ್ಲ, ನೀವು ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ನಡೀರಿ, ಹೊತ್ತಾಗಿದೆ, ಊಟ ಮಾಡುವಿರಂತೆ. ನೋಡು ಪಾರ್ವತಿ, ಊಟ ಬಡಿಸೋದಕ್ಕಿಂತ ಮೊದಲು ಈ ನಿನ್ನ ಪತಿರಾಯನ ಬಯಕೆಯನ್ನು ಈಡೇರಿಸಬೇಕಲ್ಲ.
ಅದೇನು ಸ್ವಾಮಿ ಹೇಳಿ ನೋಡಿ, ನೀವು ಕಾಲಿನಿಂದ ತೋರಿಸಿದ್ದು ನನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ, ಅದೇನಂತ ಹೇಳಿ. ಏ ಹುಚ್ಚಿ, ಅಂತ ಮಹಾನ್ ಘನವಾದ ಕೆಲಸ ಬೇಡ ಪಾರ್ವತಿ. ದುಡಿಯುವ ನಿನಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಭಕ್ತರಿಗೆ ಗೊತ್ತು ಆ ದೇವರ ಬೆಲೆ. ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಶ್ರೀಮುತ್ತಿನ ಹಾಡವನ್ನು ಹಾಡಬಾರೆ ನನ್ನ ಚಿನ್ನ. ಹಾ ಹಾ ಹಾ, ಸಾಕು ಮಾಡಿ ನಿಮ್ಮ ಪುರಾಣ. ನಿಮಗೆ ಹಾಡ್ತಾನೆ ಬೇಕು, ಹಾಡ್ತೀನಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜತೆಯಾದಾಗ, ಪಾರ್ವತಿ ತುಂಬಾ ಸೊಗಸಾಗಿ ಕಾಡ್ತೀಯ ಪಾರ್ವತಿ. ದಿನವೂ ಆನಂದವೇ ಎಂದು ಹೀಗೆ ನಾನು ಸಿರಿ ಹಾಡುವಾಗ, ಎಂದು ಹೀಗೆ ನಾನು ಸಿರಿ ಹಾಡುವಾಗ, ಬದುಕು ಸ್ವರ್ಗವೇ. ಓಹೋ ಆಹಾ, ಏನು ನಿನ್ನ ಅರ್ಥನೇ? ತುಂಬ 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 ತುಂಟಿ ಕಡೆ ನೀನು. ದಿನವೂ ಆನಂದವೇ ಎಂದು ಹೀಗೆ ನಾನು ಸಿರಿ ಹಾಡುವಾಗ, ಬದುಕು ಸ್ವರ್ಗವೇ. ಓಹೋ ಆಹಾ, ಹಾಡುವ ನುಡಿಯು ಜೇನಿನ ಸಿಹಿಯು, ಪಡೆಯುವ ಹಾದಿ ಹೂವಿನ ಹಾದಿಯು. ಆಹಾ ಅನುಗಾಲ ಅನುರಾಗ, ಅನುಗಾಲ ಅನುರಾಗ, ಶಿವಯೋಗ. ಧರಿಸಿ 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 ಧರಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜತೆಯಾದಾಗ, ನಿನ್ನನ್ನು ನೋಡಿದರೆ ಮತ್ತೊಮ್ಮೆ 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 ನೋಡುವ ಆಸೆ ಆಗ್ತದೆ ಗೊತ್ತಾ? ವೈ ಪ್ಲೀಸ್. ದಿನವೂ ಆನಂದವೇ ಎಂದು ಹೀಗೆ ನಾನು ಸಿರಿ ಹಾಡುವಾಗ, ಬದುಕು ಸ್ವರ್ಗವೇ. ಓಹೋ ಆಹಾ, ಆಶೆಗಳೆಲ್ಲ ಪುಷ್ಪ ಸುವಾಸವೇ, ರಾತ್ರಿಗಳೆಲ್ಲ ಮದಿಲಿನ ರಾತ್ರಿ.
ಮರೆಯಾದಾಗ ದಿನವೂ ಆನಂದವೇ ಎನ್ನೋರಿಗೆ ನಾನು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ ಅನುರಾಗದ ಹೊಸ ಆನಂದವು ಬಹುದೊಡ್ಡ ನಮ್ಮ ಅನುಭವದವು ಜೀನಾಗಿ ಹೂವಾಗಿ ತನಹೂವಾಗಿ ಜೀವನದ ಸಾಗರದಿ ಜೀವನದ ಸಾಗರದಿ ಸಿರಿಗನ ಸಂಗೀತ ಹಾಡಿದಿ ಸಿರಿಗನ ಸಂಗೀತ ಹಾಡಿದಿ ಬೇಲೂರ ಗುಡಿಯಲ್ಲಿ ಕೇಶವನದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನದುರಲ್ಲಿ ಅನುದಿನ ಅನುಜನ ಕುಣಿಯುತ್ತಲೀ ದಿನವೂ ಆನಂದವೇ ಎನ್ನುವಿಗೆ ನಾನು ಸಿರಿ ಹಾಡುವಾಗ ಲಾ 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 ಲಾ. ಹೊತ್ತಾಗಿದೆ, ನಡೀರಿ, ಊಟ ಮಾಡಿವ್ರಂತೆ. ನಡೆ, ಹಾಗಾದ್ರೆ ನನಗೂ ಬಹಳ ಹಸಿವಾಗಿದೆ, ಹೋಗೋಣ ನಡಿ. ಓಹೋ ಅಕ್ಕ ಮಾವ ಬಹಳ ಸಂತೋಷವಾಗಿದ್ದೀರಲ್ಲ. ಏನಪ್ಪ ಶ್ರೀಧರ, ಯಾಕೋ ಇಷ್ಟೊಂದು ತಡ ಮಾಡಿ ಬಂದೆ? ಎಲ್ಲಿ ಹೋಗಿದ್ಯಪ್ಪ? ಏನಿಲ್ಲಕ್ಕ, ಮೇಷ್ಟ್ರು ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಂಡಿದ್ರು, ಅದಕ್ಕೆ ಸ್ವಲ್ಪ ತಡವಾಯಿತು. ಆಯ್ತಪ್ಪ, ಹೊತ್ತಾಗಿದೆ. ನೀನು ಕೂಡ ನಿಮ್ಮ ಮಾವನ ಜೊತೆಗೆ ಊಟಕ್ಕೆ ಬಂದ್ಬಿಡು, ಊಟ ಮಾಡಿವಂತೆ. ಹಾ, ಬಾರಪ್ಪ ಶ್ರೀಧರ, ಹೊಟ್ಟೆ ಹಸಿವಾಗಿದೆ, ಊಟ ಮಾಡೋಣ ನಡಿ. ಹಾಗಾದರೆ ನನಗೂ ಹೊಟ್ಟೆ ಹಸುವಾಗಿದೆ ಮಾವ. ಅಕ್ಕ ಏನು ಅಡಿಗೆ ಮಾಡಿದ್ದಾಳೆ ನೋಡೋಣ ಬನ್ನಿ. ಶ್ರೀಧರ್, ಅತ್ತಿಗೆ ಇವತ್ತು ಹೋಳಿಗೆ ಅಡಿಗೆ ಮಾಡಿದ್ದಾಳೆ. ಇದನ್ನು ನಾನು ಹೋಳಿಗೆ ಅಡಿಗೆ ಮಾಡಿರೋ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಅತ್ತಿಗೆ, ಇವತ್ತು ನಮ್ಮ ರೇವಣ ಸಿದ್ದೇಶ್ವರ ಜಾತ್ರೆ ಅಲ್ಲವೇ? ಬದ್ರಿ, ಹೊಲಕ್ಕೆ ಹೋಗಿ ಎಲ್ಲ ಕೆಲಸ ಮುಗಿಸಿಕೊಂಡು ಬಂದಿದ್ದಾನೆ. ಹೌದಣ್ಣ, ಎಲ್ಲ ಕೆಲಸ ಮುಗಿಸಿಕೊಂಡು ಬಂದಿದ್ದೇನೆ. ಆಯ್ತಪ್ಪ, ಕೆಲಸ ಮಾಡಿ ನಿಮಗೆ ತುಂಬ ಆಯಾಸ ಆಗಿರ್ಬೋದು. ನಡೆ, ಸ್ವಲ್ಪ ಊಟ ಮಾಡಿ ಮಲಿಕೊಳ್ಳುವಂತೆ. ಅದು ಅಲ್ಲದೆ ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ. ಪಾರ್ವತಿ, ಇವತ್ತು ನನಗೆ ತುಂಬಾ ಸಂತೋಷ ಅನಿಸುತ್ತದೆ. ಅದಕ್ಕೆ ನೀನು ಊಟ ಬಡಿಸೋಕ್ಕಿಂತ ಮೊದಲು ಒಂದು ಹಾಡು ಹಾಡಲೇಬೇಕು. ಹೌದಕ್ಕ, ನಮ್ಮ ಮಾವನ ಸಂತೋಷವೇ ನಮ್ಮ ಎಲ್ಲರ ಸಂತೋಷ. ಅವ್ರ ಆಸೆ ಪಟ್ಟರೆ ಮುಗೀತು, ಅದು ಆಗಲೇಬೇಕಕ್ಕ. ಆಯ್ತಾಯ್ತು, ಎಲ್ಲರೂ ಹಠ ಹಿಡಿತಾ ಇದ್ರಿ. ನಾನೊಬ್ಬೇ ಹಾಡುವುದಿಲ್ಲ, ಎಲ್ಲರೂ ಸೇರಿ ಹಾಡು ಹೇಳೋಣ. ನಮ್ಮ ಮನೆಯಲ್ಲಿ ನಿಲುವು ಇರುವು ಚೈತವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ನಿಲುವು ಇರುವು ಚೈತವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ಜೀನಿನ ಸವಿಗೂಡಿತು ಈ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಜೇನಿನ ಸವಿಗೂಡಿತು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಇರುವು ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ
ಅಂತ ಅತ್ತಿಗೆನು ನೂರು ಜನ್ಮ ಇರುವೆ ನಿಮ್ಮ ಜೊತೆಯಲ್ಲಿ. ರಾಮನಂತ ಅಣ್ಣನು ಸೀತೆಯಂತ ಅತ್ತಿಗೆನು ನೂರು ಜನ್ಮ ಬಂದರೆ ಇರುವೆ ನಿಮ್ಮ ಜೊತೆಯಲ್ಲಿ. ಸಿಪ್ಪೆಯನು ಏರಿದರೆ ನಗ್ವಿನ ಒಲವು ತುಂಬಿದೆ ಹಾರಾಡು ಮನುಷ್ಯಗೆ ಆಕಾಶವು ನೀನಾಗಲು ಈ ಕಣ್ಣಲ್ಲಿ ಕಣ್ಣಾಗು ಈ ಕಣ್ಣಿನ ಹನಿಯಲ್ಲಿ ಹೃದಯದ ಹೂಮಳಿ ಲಾ 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 ಆಯ್ತಪ್ಪ, ನಿಮ್ಮ ಆಸೆಯಂತೆ ಹಾಡಿ ಕುಣಿದಿವಲ್ಲ, ಈಗಲಾದ್ರೂ ನಡ್ರಿ, ಹೊಟ್ಟೆ ತುಂಬ ಊಟ ಮಾಡೋಣ. ಗಡ 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 ಗುಡು 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 ಗಡ 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 ಗುಡು 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 ವೀರಭದ್ರ ವೀರಭದ್ರ ಗೆ 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 ಸಾವಿರ ಹಳ್ಳಿಯ ಸರ್ದಾರ ಒಂದ ನೋಡೋ ಗತಿ ಗೌರ. ಸಾವಿರ ಹಳ್ಳಿಯ ಸರ್ದಾರ ಒಂದ ನೋಡೋ ಗತಿ ಗೌರ. ಬಂದ ಬಂದ ರಾಜ ಬಂದ 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 ರಾಜ ಬಂದ. ಅಸತ್ಯದ ಬೀಜವನ್ನು ಸುಟ್ಟು ಹುಟ್ಟು ಹಾಕಬೇಕೆಂದು ಪಣ ತೊಟ್ಟು ಬಂದಿದ್ದೇನೆ. ಈ ಸುತ್ತೂರಿನ ಶ್ರೀಮಂತ ವರದೇಗೌಡ. ಗರ್ಭದಿಂದ ಮೆರೆತಿರುವ ಬಡವರಿಗೆ ನಾನು ಕಳ್ಳ ಸರಪುವಾಗಿ ಕಚ್ಚೆಯ ಷಂಡರ ಸಮಾಜವನ್ನ ಕಾಲಡಿಯಲ್ಲಿ ತುಳಿದಿರುವಾಗ ನನ್ನ ಪತಿ ಒಂದು ಕುತಂತ್ರಕ್ಕೆ ಅಡ್ಡಿಯಾಗುವ ತ್ಯಾಗರಾಜ್, ಇವತ್ತು ಮುಗಿತು ನಿನ್ನ ಭೂಲೋಕದ ಪ್ರಯಾಣ. ನನ್ನೇನು ಮಾಡಬೇಡ್ರಿ, ಬಿಟ್ಟು ಬಿಡ್ರಿ ಗೌಡ್ರ, ಬಿಟ್ಟು ಬಿಡ್ರಿ. ನಿನ್ನನ್ನು ಬಿಡಲಕ್ಕೆ ಇಡೋದು ತಂದಿಲ್ಲ,
ಈ ಯಮಲೋಕಕ್ಕೆ ಆಯ್ತು ಅಲ್ಲ ಮಗನೇ? ಈ ನನ್ನ ಬಂದೂಕಿಗೆ ಅಮ್ಮ ಬಾಡಿಗಾರ್ಡ್ ಯೋಗ ವೈರಿ ಹೊರಸೇನು ಇನ್ನು ನನ್ನ ಮುಂದಿನ ಭೇಟಿ ಆ ಶಿವಪ್ಪ ಮತ್ತು ಅವನ ತಮ್ಮ ಭದ್ರ ಇದ್ದಾನೆ.